Primary responsibilities of a research analyst. ಸಂಶೋಧನಾ ವಿಶ್ಲೇಷಕರ ಮುಖ್ಯ ಜವಾಬ್ದಾರಿಗಳು. As stated before, research analyst's primary role is to understand and evaluate the growth of industries and companies. ಹಿಂದೆ ಹೇಳಿದಂತೆ ಸಂಶೋಧನಾ ವಿಶ್ಲೇಷಕರ ಮುಖ್ಯ ಪಾತ್ರವು ಉದ್ಯಮಗಳು ಮತ್ತು ಕಂಪನಿಗಳ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಮೌಲ್ಯಮಾಪನ ಮಾಡುವುದು. Let us briefly look into the aspects which the research analysts explore while evaluating industries, companies, and/or economies. ಉದ್ಯಮಗಳು, ಕಂಪನಿಗಳು ಮತ್ತು/ಅಥವಾ ಆರ್ಥಿಕತೆಯನ್ನು ಮೌಲ್ಯಮಾಪನ ಮಾಡುವಾಗ ಸಂಶೋಧನಾ ವಿಶ್ಲೇಷಕರು ಪರಿಶೀಲಿಸುವ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಎಕಾನಮಿ, ಆರ್ಥಿಕತೆಯನ್ನು ಅರ್ಥಮಾಡಿಕೊಳ್ಳುವುದು. ಬ್ರಿಟಿಷ್ ಎಕನಾಮಿಸ್ಟ್ ಜಾನ್ ಮೇನರ್ಡ್ ಕೇನ್ಸ್ 1883 to 1946 believed that governments could change economic performance of its industries by adjusting tax rates and government spending. ಬ್ರಿಟಿಷ್ ಆರ್ಥಿಕ ತಜ್ಞ ಮೇನಾರ್ಡ್ ಕೇನ್ಸ್ 1883 to 1946 ಅವರು ಸರ್ಕಾರಗಳು ತೆರಿಗೆ ದರಗಳು ಮತ್ತು ಸರ್ಕಾರಿ ವೆಚ್ಚವನ್ನು ಸರಿ ಹೊಂದಿಸುವ ಮೂಲಕ ಉದ್ಯಮಗಳ ಆರ್ಥಿಕ ಕಾರ್ಯಕ್ಷಮತೆಯನ್ನು ಬದಲಾಯಿಸಬಹುದು ಎಂದು ನಂಬಿದ್ದರು. Therefore, as growth depends largely on the economic environment, it becomes important for analysts to understand the economy. ಹೀಗಾಗಿ ಬೆಳವಣಿಗೆ ಬಹುಪಾಲು ಆರ್ಥಿಕ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುವುದರಿಂದ ವಿಶ್ಲೇಷಕರು ಆರ್ಥಿಕತೆಯನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. For this, the following are their focus areas. ಇದಕ್ಕಾಗಿ ಕೆಳಗಿನವುಗಳು ಅವರ ಮುಖ್ಯ ಗಮನಾರ್ಹ ಕ್ಷೇತ್ರಗಳಾಗಿವೆ. Changes in various macroeconomic factors like national income, inflation, interest rate and unemployment rate. ರಾಷ್ಟ್ರೀಯ ಆದಾಯ ದರ ಏರಿಕೆ, ಬಡ್ಡಿದರ ಮತ್ತು ನಿರುದ್ಯೋಗದ ಪ್ರಮಾಣ ಮುಂತಾದ ಮಹಾ ಆರ್ಥಿಕ ಅಂಶಗಳಲ್ಲಿ ಉಂಟಾಗುವ ಬದಲಾವಣೆಗಳು. Fiscal and monetary policies and their impact on the economy. ಹಣಕಾಸು ಮತ್ತು ಹಣ ನೀತಿಗಳು ಹಾಗೂ ಅವುಗಳ ಆರ್ಥಿಕತೆ ಮೇಲೆ ಇರುವ ಪರಿಣಾಮ. Flows from foreign direct investment FDI and foreign portfolio investors FPIs. ವಿದೇಶಿ ನೇರ ಹೂಡಿಕೆ FDI ಮತ್ತು ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಂದ FPI ಆಗುವ ಹೂಡಿಕೆ ಪ್ರವಾಹಗಳು. ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್, ಉಳಿತಾಯ ಮತ್ತು ಹೂಡಿಕೆ ಮಾದರಿಗಳು. Global factors that impact the GDP growth based on export and import transactions. ರಫ್ತು ಮತ್ತು ಆಮದು ವ್ಯವಹಾರಗಳ ಆಧಾರದ ಮೇಲೆ ಜಿಡಿಪಿ ಬೆಳವಣಿಗೆಯನ್ನು ಪ್ರಭಾವಿಸುವ ಜಾಗತಿಕ ಅಂಶಗಳು. We shall know more about economic analysis in chapter 5. ಆರ್ಥಿಕ ವಿಶ್ಲೇಷಣೆ ಕುರಿತು ಅಧ್ಯಾಯ 5ರಲ್ಲಿ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವೆವು. ಅಂಡರ್ಸ್ಟ್ಯಾಂಡಿಂಗ್ ಇಂಡಸ್ಟ್ರಿ, ಉದ್ಯಮವನ್ನು ಅರ್ಥಮಾಡಿಕೊಳ್ಳುವುದು. ಡಿಫರೆಂಟ್ ಇಂಡಸ್ಟ್ರೀಸ್ ಫೇಸ್ ಡಿಫರೆಂಟ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್. ವಿಭಿನ್ನ ಉದ್ಯಮಗಳು ವಿಭಿನ್ನ ಸವಾಲುಗಳು ಮತ್ತು ಅವಕಾಶಗಳನ್ನು ಎದುರಿಸುತ್ತವೆ. Their growth drivers could be significantly different. ಅವುಗಳ ಬೆಳವಣಿಗೆಯ ಚಾಲಕ ಅಂಶಗಳು ಬಹಳ ಭಿನ್ನವಾಗಿರಬಹುದು. Accordingly, research analysts need to understand thoroughly the regulatory environment prevalent in the industry, business models, competition, operating factors, sensitivity of demand to price changes, consumers' behavior, etc.
ಆದ್ದರಿಂದ ಸಂಶೋಧನಾ ವಿಶ್ಲೇಷಕರು ಉದ್ಯಮದಲ್ಲಿರುವ ನಿಯಂತ್ರಣಾತ್ಮಕ ವಾತಾವರಣ, ವ್ಯವಹಾರ ಮಾದರಿಗಳು, ಸ್ಪರ್ಧೆ, ಕಾರ್ಯಾಚರಣಾ ಅಂಶಗಳು, ಬೆಲೆ ಬದಲಾವಣೆಗೆ ಬೇಡಿಕೆಯ ಪ್ರತಿಕ್ರಿಯೆ, ಗ್ರಾಹಕರ ವರ್ತನೆ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು. We shall explore the methods for industry analysis using various tools and techniques in Chapter 6. ವಿಭಿನ್ನ ಸಾಧನಗಳು ಮತ್ತು ತಂತ್ರಗಳನ್ನು ಬಳಸಿ ಉದ್ಯಮ ವಿಶ್ಲೇಷಣೆಯ ವಿಧಾನಗಳನ್ನು ಅಧ್ಯಾಯ 6ರಲ್ಲಿ ಪರಿಶೀಲಿಸುತ್ತೇವೆ. ಅಂಡರ್ಸ್ಟ್ಯಾಂಡಿಂಗ್ ಕಂಪನೀಸ್, ಕಂಪನಿಗಳನ್ನು ಅರ್ಥಮಾಡಿಕೊಳ್ಳುವುದು. ರಾಹುಲ್ ದ್ರಾವಿಡ್ and ವೀರೇಂದರ್ ಸೆಹ್ವಾಗ್ were both great batsmen, but they were two very different players. ರಾಹುಲ್ ದ್ರಾವಿಡ್ ಮತ್ತು ವೀರೇಂದ್ರ ಸೆಹ್ವಾಗ್ ಇಬ್ಬರೂ ಮಹಾನ್ ಬ್ಯಾಟ್ಸ್ಮನ್ಗಳಾಗಿದ್ದರು, ಆದರೆ ಅವರು ಎರಡು ವಿಭಿನ್ನ ರೀತಿಯ ಆಟಗಾರರಾಗಿದ್ದರು. Their statistics in terms of strike rate and so on, and their style, defensive and aggressive, are very different from each other. ಅವರ ಅಂಕಿ ಅಂಶಗಳು, ಸ್ಟ್ರೈಕ್ ರೇಟ್ ಮುಂತಾದವು ಮತ್ತು ಆಟದ ಶೈಲಿ, ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ, ಪರಸ್ಪರ ತುಂಬಾ ಭಿನ್ನವಾಗಿವೆ. If one asks who would perform better, ಯಾರು ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂದು ಯಾರಾದರೂ ಕೇಳಿದರೆ, then a deeper analysis of the pitch, game type, and the opposition team's bowling strengths may help us answer the question, although only with probability and not with certainty. ಮೈದಾನದ ಸ್ಥಿತಿ, ಆಟದ ಪ್ರಕಾರ ಮತ್ತು ಎದುರಾಳಿ ತಂಡದ ಬೌಲಿಂಗ್ ಶಕ್ತಿಗಳ ಆಳವಾದ ವಿಶ್ಲೇಷಣೆ ನಮಗೆ ಉತ್ತರಿಸಲು ಸಹಾಯ ಮಾಡಬಹುದು, ಆದರೆ ಅದು ಖಚಿತವಲ್ಲ, ಕೇವಲ ಸಾಧ್ಯತೆಯ ಆಧಾರದಲ್ಲಿರುತ್ತದೆ. Just as in the case of player statistics and style, companies in the same industry may vary significantly in their approach towards business. ಆಟಗಾರರ ಅಂಕಿಅಂಶಗಳು ಮತ್ತು ಶೈಲಿಯಂತೆಯೇ ಅದೇ ಉದ್ಯಮದಲ್ಲಿರುವ ಕಂಪನಿಗಳ ವ್ಯವಹಾರ ಕ್ರಮವು ಬಹಳ ವ್ಯತ್ಯಾಸವಾಗಿರಬಹುದು. Based on their styles, product configuration, business model, customer segment, their financials could also vary drastically. ಅವರ ಶೈಲಿ, ಉತ್ಪನ್ನ ವಿನ್ಯಾಸ, ವ್ಯವಹಾರ ಮಾದರಿ, ಗ್ರಾಹಕ ವಿಭಾಗಗಳ ಆಧಾರದ ಮೇಲೆ ಅವರ ಹಣಕಾಸು ಸ್ಥಿತಿಯು ಬಹಳ ಬದಲಾಗಿರಬಹುದು. Accordingly, companies are also studied by analysts in two dimensions, qualitative and quantitative. ಹೀಗಾಗಿ ಕಂಪನಿಗಳನ್ನು ವಿಶ್ಲೇಷಕರು ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಎಂಬ ಎರಡು ಆಯಾಮಗಳಲ್ಲಿ ಅಧ್ಯಯನ ಮಾಡುತ್ತಾರೆ. Qualitative understanding is more about understanding the intangible factors related to any firm that makes it perform better than its peers, like strengths and weakness of the business model, qualifications and capabilities of the management, brand power, employee competencies, customer satisfaction, and so on. ಗುಣಾತ್ಮಕ ಅರಿವು ಎಂದರೆ ಕಂಪನಿಯನ್ನು ಅದರ ಸಮಪಂಕ್ತಿಯವರಿಗಿಂತ ಉತ್ತಮವಾಗಿ ಪ್ರದರ್ಶಿಸಲು ಸಹಾಯ ಮಾಡುವ ಅಶರೀರ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದು. ಉದಾಹರಣೆಗೆ, ವ್ಯವಹಾರ ಮಾದರಿಯ ಬಲ ಮತ್ತು ದುರ್ಬಲತೆ, ನಿರ್ವಹಣೆಯ ಅರ್ಹತೆ ಮತ್ತು ಸಾಮರ್ಥ್ಯ, ಬ್ರ್ಯಾಂಡ್ ಶಕ್ತಿ, ಉದ್ಯಮಿಗಳ ಸಾಮರ್ಥ್ಯ, ಗ್ರಾಹಕ ತೃಪ್ತಿ ಮುಂತಾದವು. Quantitative understanding is based on metrics of performance that are captured as numbers. ಪ್ರಮಾಣಾತ್ಮಕ ಅರಿವು ಸಂಖ್ಯೆಗಳ ರೂಪದಲ್ಲಿ ದಾಖಲಾದ ಕಾರ್ಯಕ್ಷಮತಾ ಮಾನದಂಡಗಳ ಮೇಲೆ ಆಧಾರಿತವಾಗಿದೆ. In this,
Analysts try to understand the financial information provided in the balance sheets and profit and loss statements of last few years, cash flows, assets and liabilities, and non-financial information like production, capacity utilization, employee productivity, geographical expanse and market share and so on. ಇದರಲ್ಲಿ ವಿಶ್ಲೇಷಕರು ಕಳೆದ ಕೆಲವು ವರ್ಷಗಳ ಸಮತೋಲನ ಪ್ರತಿ ಪತ್ರಿಕೆಗಳು ಮತ್ತು ಲಾಭ ನಷ್ಟ ಹೇಳಿಕೆಗಳು, ನಗದು ಹರಿವು, ಆಸ್ತಿಗಳು ಮತ್ತು ಬಾಧ್ಯತೆಗಳು ಹಾಗೂ ಉತ್ಪಾದನೆ, ಸಾಮರ್ಥ್ಯ ಬಳಕೆ, ಉದ್ಯೋಗಿಗಳ ಉತ್ಪಾದಕತೆ, ಭೌಗೋಳಿಕ ವ್ಯಾಪ್ತಿ ಮತ್ತು ಮಾರುಕಟ್ಟೆಯ ಹಂಚಿಕೆ ಮುಂತಾದ ಹಣಕಾಸೇತರ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. We shall look at both approaches, qualitative and quantitative, of company analysis in detail in chapters 7 and 8 respectively. ಕಂಪನಿ ವಿಶ್ಲೇಷಣೆಯ ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ ಎರಡೂ ವಿಧಾನಗಳನ್ನು ಅಧ್ಯಾಯ 7 ಮತ್ತು 8ರಲ್ಲಿ ವಿವರವಾಗಿ ಪರಿಶೀಲಿಸುತ್ತೇವೆ. Basic principles of interaction with companies or clients. ಕಂಪನಿಗಳು ಅಥವಾ ಗ್ರಾಹಕರೊಂದಿಗೆ ಸಂವಹನದ ಮೂಲ ಸಿದ್ಧಾಂತಗಳು. Though the power of internet gives an analyst the ability to acquire a lot of information, it cannot substitute direct interaction with companies and clients. ಇಂಟರ್ನೆಟ್ ವಿಶ್ಲೇಷಕರಿಗೆ ಬಹಳಷ್ಟು ಮಾಹಿತಿಯನ್ನು ಪಡೆಯುವ ಸಾಮರ್ಥ್ಯ ನೀಡಿದರೂ ಅದು ಕಂಪನಿ ಮತ್ತು ಗ್ರಾಹಕರೊಂದಿಗೆ ನೇರ ಸಂವಹನವನ್ನು ಬದಲಾಯಿಸಲು ಸಾಧ್ಯವಿಲ್ಲ. Personal communication with management helps them to get a better insight into the vision of the company and its strategy to achieve the desired goals. ನಿರ್ವಹಣೆಯೊಂದಿಗೆ ವೈಯಕ್ತಿಕ ಸಂವಹನವು ಕಂಪನಿಯ ದೃಷ್ಟಿಕೋನ ಮತ್ತು ಗುರಿಗಳನ್ನು ಸಾಧಿಸುವ ತಂತ್ರವನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. However, it may so happen that the management might mislead the analysts by deliberately exaggerating positives about business, painting rosy pictures to encourage them to write positive stories to influence the market prices positively. ಆದರೆ ಕೆಲವೊಮ್ಮೆ ನಿರ್ವಹಣೆ ವ್ಯವಹಾರದ ಸಕಾರಾತ್ಮಕ ಅಂಶಗಳನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚಾಗಿ ತೋರಿಸಿ ಅತಿಶಯೋಕ್ತಿಯಾಗಿ ವಿಶ್ಲೇಷಕರನ್ನು ಮಾರುಕಟ್ಟೆ ಬೆಲೆಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸಲು ಪ್ರೇರೇಪಿಸಬಹುದು. Therefore, it is always advisable for analysts to cross-verify the claims of the management prior to their recommendations. ಆದ್ದರಿಂದ ಶಿಫಾರಸುಗಳನ್ನು ನೀಡುವ ಮೊದಲು ನಿರ್ವಹಣೆಯ ಹೇಳಿಕೆಗಳನ್ನು ಪರಿಶೀಲಿಸುವುದು ಸದಾ ಸೂಕ್ತವಾಗಿದೆ. This communication with management, like any other, requires analysts to have clarity in articulating thoughts and good listening ability. ನಿರ್ವಹಣೆಯೊಂದಿಗೆ ಈ ಸಂವಹನಕ್ಕೂ ಇತರ ಸಂವಹನಗಳಂತೆ ಸ್ಪಷ್ಟವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಮರ್ಥ್ಯ ಮತ್ತು ಉತ್ತಮವಾಗಿ ಕೇಳುವ ಗುಣ ಅಗತ್ಯವಿದೆ. However, there are few additional principles that analysts must keep in mind while talking to the management of a company as discussed below. ಆದರೆ ಕಂಪನಿಯ ನಿರ್ವಹಣೆಯೊಂದಿಗೆ ಮಾತನಾಡುವಾಗ ವಿಶ್ಲೇಷಕರು ಗಮನದಲ್ಲಿಡಬೇಕಾದ ಕೆಲವು ಹೆಚ್ಚುವರಿ ಸಿದ್ಧಾಂತಗಳಿವೆ. ಅವುಗಳನ್ನು ಕೆಳಗೆ ಚರ್ಚಿಸಲಾಗಿದೆ. Pre-meeting research, ಸಭೆಗೆ ಮುನ್ನದ ಸಂಶೋಧನೆ. While the management is generally open to interview with research analysts, they must bear in mind that these opportunities do not come very frequently and therefore must be made full use of whenever they come. ಸಾಮಾನ್ಯವಾಗಿ ನಿರ್ವಹಣೆ ಸಂಶೋಧನಾ ವಿಶ್ಲೇಷಕರೊಂದಿಗೆ ಸಂದರ್ಶನಕ್ಕೆ ಸಿದ್ಧವಾಗಿದ್ದರೂ ಇಂತಹ ಅವಕಾಶಗಳು ಹೆಚ್ಚು ಬಾರಿ ದೊರೆಯುವುದಿಲ್ಲ.
ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. Before going to meet a company's management, they must thoroughly learn about the company's products, industry and competitors. ಕಂಪನಿಯ ನಿರ್ವಹಣೆಯನ್ನು ಭೇಟಿಯಾಗುವ ಮೊದಲು ಕಂಪನಿಯ ಉತ್ಪನ್ನಗಳು, ಉದ್ಯಮ ಮತ್ತು ಸ್ಪರ್ಧೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. Analysts must be familiar with the financial information of the company. Also read previous year's annual reports to understand the direction of the company and whether the company has been able to achieve the goals it had intended to. ವಿಶ್ಲೇಷಕರು ಕಂಪನಿಯ ಹಣಕಾಸು ಮಾಹಿತಿಗೆ ಪರಿಚಿತರಾಗಿರಬೇಕು ಹಾಗೂ ಹಿಂದಿನ ವರ್ಷದ ವಾರ್ಷಿಕ ವರದಿಗಳನ್ನು ಓದಿ ಕಂಪನಿಯ ದಿಕ್ಕು ಮತ್ತು ಅದು ತನ್ನ ಗುರಿಗಳನ್ನು ಸಾಧಿಸಿರುವುದೇ ಎಂಬುದನ್ನು ತಿಳಿದುಕೊಳ್ಳಬೇಕು.